ಹಠವಾದಿ. ರಘು ಈಸ್ ಆ್ಯಕ್ಚುಲಿ ಒಂದು ಹಠವಾದಿ. ಅವನಿಗೆ ಬೇಕು ಅಂತ ಹೇಳಿದ್ದನ್ನು ಕೇಳಿಕೊಂಡು ಹಠ ಮಾಡಿ ಪಡೆಯುವಂತಹ ಒಬ್ಬ ಹುಡುಗ. ಆ್ಯಂಡ್ ಇದರಲ್ಲಿ ಅವರು ಹೇಳ್ದಂಗೆ ಆ ಜೋಗಿಗಳಿಂದ ಒಂದು ಸಾಂಗ್ ಕ್ಯಾರವನಲ್ಲೇ ಫಸ್ಟ್ ರೆಕಾರ್ಡ್ ಮಾಡಿದ್ವಿ. ನಮ್ಮ ಗಂಧರ್ವ ಎಲ್ಲ ಚೇತನ್ ಎಲ್ಲ ಇದ್ದೀವಿ. ಅಂದರೆ ಇಟ್ ವಾಸ್ ಲೈಕ್ ಟಾರ್ಚರ್ ಕೊಡ್ತಾಯಿದ್ರು ಡೈರೆಕ್ಟರ್. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನೋಡಿ ಅಲ್ಲಿ ಎಲ್ಲ ಕಾಣ್ತಾ ಇದೆ. ಆ್ಯಸ್ ಅನ್ ಆ್ಯಕ್ಟರ್ ನಾನು ಕೂಡ ಅದನ್ನು ಅಂದರೆ ಕಲಿಬೇಕು ಮೇಯ್ನ್ಲಿ. ಸೊ ಅದಕ್ಕಾಗಿ ಆ್ಯಂಡ್ ಅಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳು ಹಾಡ್ತಿರೋಂಥ ಲಂಡನ್ ಸ್ಪ್ಯಾರೋ ಆಗಲಿ ಅದಕ್ಕೊಂದು ಅರ್ಥನೇ ಇಲ್ಲ. ಬಟ್ ಕೇಳಿದಾಗ ಮಜಾ ಅನ್ನಿಸ್ತಾ ಇದೆ. ಆ ಥರ ಒಂದು ಸಾಂಗ್. ಮತ್ತು ಇದರಲ್ಲಿ ಬೇರೆ ಸಿಚುವೇಶನ್ ಸಾಂಗ್ಗಳನ್ನು ಇವಾಗ ಡ್ಯುಯೆಟ್ ಸಾಂಗ್ ನಮ್ಮ ಹೀರೋಯಿನ್ಗೆ ಸ್ಕ್ರೀನಲ್ಲಿ ತುಂಬ ಹೊತ್ತು ಕಾಣಿಸಿರೋದನ್ನ ಡ್ಯುಯೆಟ್ ಸಾಂಗಲ್ಲಿ ಮಾತ್ರ. ಅದನ್ನು ಹರಿಚರಣ್ ಅವರು ಹಾಡಿದ್ದಾರೆ. ಹಾಗೆ ಎಲ್ಲ ಕನ್ನಡದಲ್ಲಿ ಎಲ್ಲ ಹಾಡುಗಳಿಗೆ ಸಾಹಿತ್ಯವನ್ನು ನಮ್ಮ ರಘುಶಾಸ್ತ್ರಿ ಅವರೇ ಬರೆದಿದ್ದಾರೆ. ಆ್ಯಂಡ್ ತೆಲುಗಲ್ಲಿ ವನಮಾಲಿಗರು ಅವರು ಬರೆದಿದ್ದಾರೆ. ಈಸ್ ಒನ್ ಆಫ್ ದ ವೆರಿ ಬಿಗ್ ರೈಟರ್ಸ್. ಆ್ಯಂಡ್ ಮಂಗ್ಲಿ ಅವರು ಒಂದು ಹಾಡನ್ನು ಹಾಡಿದ್ದಾರೆ ತೆಲುಗು ವರ್ಷನಿಗೆ. ಅಂದರೆ ನಮ್ಮ ಈ ಒಂದು ಸಾಂಗಿಗೆ ಒಂದು ಧರೆಗೆ ದೊಡ್ಡವರು ಅಂತ ಒಂದು ಜೋಗಿಗಳ ಹಾಡಿಗೆ ಒಂದು ರಿಪ್ಲೇಸ್ಮೆಂಟ್ ಆಗಿ ಅದನ್ನು ಹಾಡಿದ್ದಾರೆ. ಮಿಕ್ಕ ಹಾಡುಗಳನ್ನು ನಮ್ಮ ಅನಿರುದ್ಧ ಶಾಸ್ತ್ರಿ ಅವರು ಹಾಡಿದ್ದಾರೆ. ಹಾಗೂ ನಮ್ಮ ಸುಪ್ರಿಯಾ ರಾಮ್ ಅವರು ಹಾಡಿದ್ದಾರೆ. ಮತ್ತು ನಮ್ಮ ಕನ್ನಡದಲ್ಲಿ ಅಗೇನ್ ಅನಿರುದ್ಧ ಶಾಸ್ತ್ರಿ ಅವರ ಗುರುಕಿರಣ್ ಸರ್ ಮೇಯ್ನ್ಲಿ ಒಂದು ಸಾಂಗನ್ನು ಹಾಡಿದ್ದಾರೆ. ಸೊ ಹೀಗಾಗಿ ಈ ಸಾಂಗ್ಗಳ ಪರಿಚಯ ಇನ್ನೇನು ಒಂದೊಂದಾಗಿ ರಿಲೀಸ್ ಆಗ್ತಾ ಇದೆ. ಸೊ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ನನಗೆ ಸಂಗೀತ ಅಂದರೆ ಓಕೆ. ಇವಾಗೇನೋ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಟೆನ್ಷನ್ ಜಾಸ್ತಿ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. 15th ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಎಲ್ಲ ನಮ್ಮ ಒಂದು ಈ ಸಂದೇಶವನ್ನು ಎಲ್ಲರಿಗೆ ಮುಟ್ಟಿಸಬೇಕು. ಲೈನ್ ಮ್ಯಾನ್ ಕನೆಕ್ಷನ್ ಮಾಡಿ ಆಗಿದೆ, ಇನ್ನೇನು ಪವರ್ ಸಪ್ಲೈ 15th ಬರಬೇಕು. ಸೊ ನೀವೆಲ್ಲ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಗಣೇಶ್ ಸರ್, ಪ್ರೊಡ್ಯೂಸರ್ ಸರ್. ಓಕೆ, ಫೈನ್. ಎಲ್ರಿಗೂ ನಮಸ್ಕಾರ. ಲೈನ್ ಮ್ಯಾನ್ ಒಂದು ತುಂಬ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯೂನಿಕ್ ಬಟ್ ಈಕ್ವಲಿ ವೆರಿ ನೆಸೆಸರಿ, ವೆರಿ ಇನ್ ಟ್ಯೂನ್ ವಿತ್ ನೇಚರ್ ಅಂತಲೂ ಹೇಳ್ಬೋದು. ಸೊ ಗಣೇಶ್ ಸರ್ ಟೀಮ್ ನನಗೆ ಅಪ್ರೋಚ್ ಮಾಡಿದಾಗ ಒಂದು ಸಾಂಗ್ ಬಗ್ಗೆ ಹೇಳಿದರು. ನಾವು ಇವಾಗ ಸಾಂಗ್ ನೋಡಿದ್ವಿ ಅಲ್ವಾ, ಅದೇ. ಸೊ ಅದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ಸ್ ಟು ಕದ್ರಿ ಸರ್ ಫಸ್ಟ್ ಆಫ್ ಆಲ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಆ ಸಾಂಗಿಂದನೇ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಸೊ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಂತಲೂ ಹೇಳ್ಬೋದು. ಬಟ್ ಇಟ್ ವಾಸ್ ರಿಯಲಿ ವಂಡರ್ಫುಲ್ ವರ್ಕಿಂಗ್ ವಿತ್ ದ ಟೀಮ್. ಸೊ ಥ್ಯಾಂಕ್ ಯು ಗಣೇಶ್ ಸರ್, ಥ್ಯಾಂಕ್ ಯು ರಘು ಸರ್. ಆ್ಯಂಡ್ ಇಷ್ಟು ಜನ ವಂಡರ್ಫುಲ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ತು. ಅವ್ರಿಗೆ ಐ ಗಾಟ್ ಟು ನೋ ಆಲ್ ಆಫ್ ಯು. ಸೊ ಇಟ್ಸ್ ಬಿನ್ ಅನ್ ಆನರ್. ಆ್ಯಂಡ್ ಸರ್ ಹೇಳ್ದಂಗೆ ಇದರಲ್ಲಿ ಹೀರೋ ಹೀರೋಯಿನ್ ಎರಡೂ ಸ್ಟೋರಿನೇ. ಮತ್ತು ಆ್ಯಕ್ಚುಯಲ್ ಹೀರೋಯಿನ್ ಆ್ಯಕ್ಚುಲಿ ಜಯಶ್ರೀ ಮ್ಯಾಮ್. ಶಿ ಈಸ್ ವಂಡರ್ಫುಲ್. ಅಂದರೆ ಅವ್ರ ಜೊತೆ ಜಸ್ಟ್ ಸ್ಟ್ಯಾಂಡ್ ಬಿಸೈಡ್ ಹರ್ ವಾಸ್ ಎನ್ ಆನರ್. ಸೊ 15th March ಲೈನ್ ಮ್ಯಾನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೆಚ್ಚು ಎಲ್ಲ ಮಣಿ ಸರ್ ಹೇಳ್ಬಿಟ್ಟಿದ್ದಾರೆ, ನಾವೇನು ಹೇಳೋದಿಲ್ಲ. ಬಟ್ ನನಗೆ ಒಂದು ಟಾರ್ಚರ್ ಅನ್ನೋದಕ್ಕಿಂತ ಸರ್ ಕತೆ ನರೇಟ್ ಮಾಡಿದಾಗ 40% ಆಫ್ ದ ಸಿನಿಮಾ ಪವರ್ ಇಲ್ಲದೆ ಇರುತ್ತೆ, ರಾತ್ರಿ ನಡೆಯುತ್ತೆ ಅಂದಾಗ ಅದೇ ಒಂದು ದೊಡ್ಡ ಚಾಲೆಂಜ್ ಅನಿಸಿತು. ಸೊ ಅದನ್ನು ಅಚೀವ್ ಮಾಡೋದು ಒಂದು ಟಾಸ್ಕು, ಒಳ್ಳೆ ಚೆನ್ನಾಗಿರುತ್ತೆ ಅಂತ ಅಂದ್ವಿ. ಹೋಗಿ ಶೂಟ್ಗೆ ಹೋದಾಗ ಶೂಟಲ್ಲಿ ಇನ್ನೊಂದು ಟಾಸ್ಕ್ ಇತ್ತು, ಮಳೆ. ಸೊ ಅಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಲೈಟ್ ಮ್ಯಾನ್ ಜೊತೆ ಲೈಟ್ ಮ್ಯಾನ್ಗಳು. ಯಾಕಂದರೆ ತುಂಬ ಬಾರ್ ಮಳೆ, ಲೈಟ್ಗಳು ಬಿಡ್ತಿಲ್ಲ ಪಾಪ. ಅವರು ಅಲ್ಲಿ ನಿಂತ್ಕೊಳ್ಳೋರು ಅವರೆಲ್ಲರೂ ಇವತ್ತಿಲ್ಲ, ಇಲ್ಲಿ ಕೆಲಸದ ಮೇಲೆ ಬ್ಯುಸಿ ಇದ್ದಾರೆ. ಅವರೆಲ್ರಿಗೂ ಥ್ಯಾಂಕ್ಸ್. ಮತ್ತು ಇಡೀ ಟೀಮ್ ಸಪೋರ್ಟ್ ಮಾಡಿದ್ದಕ್ಕೆ, ನಮ್ಮ ಟಾರ್ಚರ್ ತಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಆಗ್ತಾನೆ ಇರ್ತವೆ. ಆದರೆ ಕನ್ನಡಕ್ಕೆ ಒಂದು ವಿಭಿನ್ನವಾದ ಚಿತ್ರ ಕೊಡಬೇಕು ಅಂತ ನಮ್ಮ ಪರ್ಪಲ್ ಲಾಕ್ ಸಂಸ್ಥೆ ಪ್ರಯತ್ನ ಮಾಡಿರೋದು, ತೆರೆಗೆ ತಂದಿರೋದು ಕನ್ನಡಿಗರಿಗೆ ಒಂದು ಸಂತೋಷ. ನಿರ್ದೇಶಕರು ತುಂಬ ಕಷ್ಟ ಬಿದ್ದು ಒಂದು ಒಳ್ಳೆ ಪ್ರಯತ್ನ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿರ್ಮಾಪಕರಿಗೆ ಎಲ್ಲರಿಗೂ ಧನ್ಯವಾದ. ನನ್ನ ನಿರ್ದೇಶನ ತಂಡ ಬಿಟ್ಬಿಟ್ಟೆ, ನನ್ನ ಜೊತೆ ಪಾಪ 20 hours ವರ್ಕ್ ಮಾಡಿದವರು ಅವರು. ಸೊ ಈ ವೇದಿಕೆ ಮುಖಾಂತರ ಅವರೆಲ್ಲರಿಗೂ ಧನ್ಯವಾದಗಳು, ನನ್ನ ಜೊತೆ ಇಷ್ಟು ದಿನ ನಿಂತಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಗೊತ್ತಾಗಿದ್ದು, ನನಗೆ DOP ಸರ್ ಮಾತಾಡಬೇಕಾದ್ರೆ ನನಗೆ ಅವ್ರ ಕತೆ ಹೇಳೋದು ಹೇಳ್ಬಿಟ್ಟೆ. ಲೊಕೇಶನ್ಗೆ ಹೋದಾಗ ಗೊತ್ತಾಯಿತು ಕತ್ಲು ತೆಗಿಯೋಕ್ಕೆ ಜಾಸ್ತಿ ಲೈಟ್ ಬೇಕು ಅಂತ. ಅದೊಂದು ಟೆಕ್ನಿಕಲಿ ನನಗೆ ಗೊತ್ತಾಗಿರಲಿಲ್ಲ. ಪಾಪ ಅವ್ರು ಸರ್ ಲೈಟ್ ಬೇಕು ಅಂತಾರೆ, ಕತ್ಲಲ್ಲಿ ಯಾಕ್ರಿ ಲೈಟು ಅಂತ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಎಲ್ಲರನ್ನೂ ಪರಿಚಯ ಮಾಡಾಗಿದೆ ಇಡೀ ತಂಡದವ್ರನ್ನ. ಮೊದಲನೇದಾಗಿ
ಒಂದು 2 ಅವರಿಂದ ಪ್ರೊಡ್ಯೂಸರ್ ನನ್ನ ಹೆಸರು ಒಂದೇ ಬರ್ತಿದೆ. ಆ್ಯಕ್ಚುಲಿ ಇದ್ರ ಹಿಂದ್ಗಡೆ ಯತೀಶ್ ವೆಂಕಟೇಶ್ ಅವರಿದ್ದಾರೆ, ಶ್ರೀನಿವಾಸ್ ಅವರಿದ್ದಾರೆ, ಅಜಯ್ ಅಪ್ರೂಪ್ ಅವರಿದ್ದಾರೆ. ಕಾರಣಾಂತರಗಳಿಂದ ಎಲ್ಲರೂ ನನ್ನ ಕಡೆ ಇದ್ದೀರಿ ನಾವು. ಸೊ ಲೈನ್ಮನ್ ಚಿತ್ರ ನಮಗೆ ಒಂದು ಕಾಂಟೆಂಟ್ ಫಿಲಮ್. ಏಕೆಂದರೆ ಪರ್ಪಲ್ ರಾಕ್ ಸಂಸ್ಥೆಯಿಂದ ನಾವು ಲಾರ್ಜ್ ಬಜೆಟ್ಸು, ದೊಡ್ಡ ಕಮರ್ಷಿಯಲ್ ಫಿಲಮ್ಮು ಮಾಡೋದಕ್ಕೆ ತುಂಬ ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ. ನಾವು ಡಿಸೈಡ್ ಮಾಡಿದ್ರಿ ನಾವು ಲೋಕಲ್ ಕಾಂಟೆಂಟ್ನ ಗ್ಲೋಬಲ್ ಆಡಿಯನ್ಸ್ಗೆ ತಲುಪಿಸ್ಬೇಕು ಅಂತ ಒಂದೇ ಒಂದು ಕಾರಣದಿಂದ ಈ ಸಂಸ್ಥೆ ನಾವು ಸ್ಟಾರ್ಟ್ ಮಾಡಿದ್ದು. ಆಗಲಿಂದ 4 ಫಿಲಮ್ ತೆಗ್ದಿದ್ದೀರಿ, ತುಂಬ ಯಶಸ್ಸನ್ನು ಕೊಟ್ಟಿದೆ. ಸೊ ನನಗೆ ಮಣಿ ಫೋನ್ ಮಾಡಿ ಈ ಒಂದು ಲೈನ್ ಹೇಳಿದಾಗ, ಲೈನ್ ಇಟ್ಸ್ ಎನಫ್ ಆ್ಯಕ್ಚುಲಿ. ಕಾರಣಾಂತರಗಳಿಂದ ಒಬ್ಬ ಲೈನ್ಮ್ಯಾನು ಎಂಟೈರ್ ಊರಿಗೆ ಪವರ್ ತೆಗಿತಾನೆ ಮತ್ತು ನಿಂತ್ಕೊಳ್ತಾನೆ, ಕೊಡೋದಿಲ್ಲ ಪವರು. ಕಾರಣ ಸ್ಟ್ರಾಂಗ್ ಆಗಿರಬೇಕು. ಸೊ ಏನೇನೆಲ್ಲ ಆಗುತ್ತೆ ಇಡೀ ಆ ಹಳ್ಳಿನಲ್ಲಿ, ಅದರಿಂದ ಕೊನೆಗೆ ಎಂಡ್ ಆಗೋದೇ ಬೇರೆ ರೀತಿಯಲ್ಲಿ. ನಮ್ಮ ಜೀವನದ ಒಂದು ಅರಿವು ಮೂಡಿಸೋದೇ ಆ ಇಡೀ ಒಂದು ಪಿಕ್ಚರ್ದು ಕೊನೆಯ 30 ನಿಮಿಷ. ಕಾರಣ ಏನೋ ಇರುತ್ತೆ, ಬಟ್ ಆಗದೇ ಬೇರೆ ಒಂದು ಎಂಡಲ್ಲಿ. ಸೊ ಲೈನ್ಮನ್ ಈಸ್ ಅ ಬ್ಯೂಟಿಫುಲ್ ಮೂವಿ, ತುಂಬ ಒಳ್ಳೆ ಕಂಟೆಂಟು. ನಾನು ತುಂಬ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಟ್ರೈಲರ್ ಆಲ್ರೆಡಿ ಎಲ್ಲ ಕಡೆ ಹೋಗಿದೆ, ತುಂಬ ಚೆನ್ನಾಗಿ ಆಗ್ತಾಯಿದೆ. ಆಂಧ್ರನಲ್ಲಿ, ತೆಲಂಗಾಣನಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತಿದೆ ಟ್ರೈಲರು. ಇದೇ 15ನೇ ತಾರೀಕು ಮಾರ್ಚ್ ರಿಲೀಸ್ ಆಗ್ತಿದೆ ಫಿಲಮು. ನಾನು 2 ಮಾತುಗಳು, ಕೆಲವು ಥ್ಯಾಂಕ್ಸ್ ಹೇಳಬೇಕು ನಾನು ಅಷ್ಟೇ. ಫಸ್ಟ್ಲಿ ನಾನು ತುಂಬ ಜನ ಆರ್ಟಿಸ್ಟ್ಗಳನ್ನ ನಾನು ತುಂಬ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಿಲ್ಲ ನನಗೆ ಶೂಟಿಂಗ್ ಟೈಮ್ನಲ್ಲಿ. ಯಾಕೆಂದರೆ ಇಲ್ಲಿಂದ ತುಂಬ ದೂರದಲ್ಲಿ ನಾವು ಶೂಟ್ ಮಾಡಿದ್ದು, ಮತ್ತು ಕಂಟಿನ್ಯೂಸ್ ಶೂಟ್ಸ್ ಬೇರೆ ಇತ್ತು, ಸ್ಟ್ರೆಸ್ಫುಲ್ಲು, ಮತ್ತು ಸಿಕ್ಕಾಪಟ್ಟೆ ಎಲ್ಲರದು ಮೂಡ್ ಸ್ವಿಂಗ್ಸ್ ಹತ್ರ ಒಂದು 30-40 ದಿನಗಳ ಕಾಲ ಶೂಟ್ ಮಾಡಿದ್ದು. ಅದಾಗಿ ನಾನು ಎಲ್ಲರನ್ನೂ ಪರ್ಸ್ನಲಾಗಿ ನಾನು ಮೀಟ್ ಮಾಡಿ ಮಾತಾಡೋಕ್ಕಾಗಲಿಲ್ಲ. ಇವತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್, ಫಾರ್ ಆಲ್ ಆಫ್ ಯು. ರಣಿ ಮೇಡಮ್, ಅಂಜಲಿ ಮೇಡಮ್, ತುಂಬ ಥ್ಯಾಂಕ್ಸ್. ಆಮೇಲೆ ಇನ್ನೊಬ್ಬರು ಮೇಡಮ್ ಮಾಡಿದ್ದಾರೆ, ಎಕ್ಸ್ಟ್ರಾಡಿನರಿ ಆಗಿ ಬಂದಿದೆ, ಅದನ್ನು ಸ್ಕ್ರೀನ್ನಲ್ಲಿ ಇಡೀ ಫಿಲಮ್ ನಗಬೇಕು. ಅವ್ರು ನಾನು ನೋಡಿದೆ, ಪೂರ್ವಶ್ರೀ ಮೇಡಮ್ ಬಂದಿಲ್ಲ ಇವತ್ತು. ಅವರು ಇವತ್ತು ತುಂಬ ಜನ ಬಂದಿಲ್ಲ. ಐ ವುಡ್ ಲೈಕ್ ಟು ಥ್ಯಾಂಕ್ ದ ಎಂಟೈರ್ ಯುವರ್ ಡೈರೆಕ್ಷನ್ ಟೀಮ್. ಯಾಕೆಂದರೆ ಅವತ್ತಿಂದ ಇವತ್ತವರೆಗೂ 24/7 ಇದ್ದಾರೆ ಅವ್ರು ನಮ್ಮ ಜೊತೆಯಲ್ಲಿ.